18 ದಿನಗಳ ಮಹಾಸಂಘರ್ಷ, ಲಕ್ಷಾಂತರ ಯೋಧರ ಬಲಿದಾನ, ರಕ್ತಪಾತ, ಕೌರವರ ಸೋಲು, ಪಾಂಡವರ ವಿಜಯ. ಕುರುಕ್ಷೇತ್ರ ಯುದ್ಧದ ನಂತರ ಏನಾಯಿತು? ಈ ಕತೆ ಯುದ್ಧದಿಂದ ಕೊನೆಗೊಳ್ಳುವುದಿಲ್ಲ. ಇದು ಇನ್ನೂ ಆಳವಾದ ದುಃಖ ಮತ್ತು ಮಾನವ ಆತ್ಮದ ಪರಮ ಪ್ರಯಾಣದ ಕಥೆಯಾಗಿ ರೂಪುಗೊಳ್ಳುತ್ತದೆ. ವಿಜಯದ ಶಂಖಧ್ವನಿಗಳು ಕೊನೆಗೂ ಮೌನವಾದಾಗ ಯುದ್ಧದ ನಿಜವಾದ ಬೆಲೆ ಬೆಚ್ಚಿ ಬೀಳಿಸುವಂತೆ ಸ್ಪಷ್ಟವಾಯಿತು. ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲಿ ನೋಡಿದರೂ ಅಲ್ಲಿ ಬಿದ್ದಿದ್ದ ಶವಗಳ ರಾಶಿಗಳೇ ಕಂಡುಬಂದವು. ಸುಮಾರು 40 ಲಕ್ಷ ಜನರು ಕುರುಕ್ಷೇತ್ರ ಯುದ್ಧದಲ್ಲಿ ಪಾಲ್ಗೊಂಡಿದ್ದರು. ಅದರಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಜನರು ಮಾತ್ರ ಬದುಕುಳಿದರು. ಕೌರವ ಪಕ್ಷದಿಂದ ಯುಯುಸ್ತು, ಧೃತರಾಷ್ಟ್ರನ ಅಳಿಯದ ಮಹಿಳೆಯ ಮಗ. ಯುದ್ಧದ ಆರಂಭದಲ್ಲಿ ಪಾಂಡವರ ಪಕ್ಷ ಸೇರಿದ ಅಶ್ವತ್ಥಾಮ ಗುರು ದ್ರೋಣಾಚಾರ್ಯರ ಪುತ್ರ. ಕೃಪಾಚಾರ್ಯ ಪಾಂಡವ ಮತ್ತು ಕೌರವರಿಗೆ ಧರ್ಮೋಪದೇಶ ಮಾಡಿದ ಗುರು. ಇನ್ನು ಪಾಂಡವರ ಪಕ್ಷದಿಂದ 5 ಪಾಂಡವರು: ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ ಮತ್ತು ಅವರ ಮಾರ್ಗದರ್ಶಕ ಕೃಷ್ಣ. ಸತ್ಯಕಿ ಋಷಿಕುಲದ ವೀರ ಮತ್ತು ಋಷಕೇತು ಕರ್ಣನ ಮಗ. ತಂದೆಯ ಮರಣದ ನಂತರ ಪಾಂಡವರ ಪಕ್ಷ ಸೇರಿ ಯುದ್ಧದಲ್ಲಿ ಪಾಲ್ಗೊಂಡನು. ಈ ಯುದ್ಧದ ಅಂತ್ಯ ಶಾಂತಿಯನ್ನು ತರಲಿಲ್ಲ. ಪಾಂಡವರು ಅನುಕ್ರಮವಾಗಿ ಹಲವಾರು ದಿನಗಳ ಚಿತಾಗ್ನಿಯಲ್ಲಿ ಸತ್ತ ಶರೀರಗಳ ದಹನ ನಡೆಸಿದರು. ದ್ರೋಣಾಚಾರ್ಯ, ಕರ್ಣ, ದುರ್ಯೋಧನ ಇನ್ನೂ ಎಣಿಸಲಾರದಷ್ಟು ಅಂತಿಮ ಕ್ರಿಯೆಗಳನ್ನು ನೆರವೇರಿಸಿದರು. ಅಂತಿಮವಾಗಿ ತಮ್ಮ ಮಾರ್ಗದರ್ಶಕ ಕೃಷ್ಣನೊಂದಿಗೆ ಹಸ್ತಿನಾಪುರಕ್ಕೆ ತೆರಳಿದರು. ತನ್ನ ಎಲ್ಲ ಪುತ್ರರನ್ನು ಕಳೆದುಕೊಂಡು ಶ್ಲೋಕದಲ್ಲಿ ಮಗ್ನಳಾಗಿ ಕೂತಿದ್ದ ಗಾಂಧಾರಿ ಕೃಷ್ಣನನ್ನು ಕಂಡು, ನನ್ನ ಎಲ್ಲ ಪುತ್ರರು ಹೇಗೆ ಪರಸ್ಪರ ಹೋರಾಡಿ ಸತ್ತರೋ ಹಾಗೆ ನಿನ್ನ ಯಾದವ ಕುಲದ ನಾಶವಾಗಲಿ ಎಂದು ಶಾಪ ನೀಡಿದಳು. ಈ ಶಾಪವನ್ನು ಕೃಷ್ಣನು ಸಂತೋಷದಿಂದ ಸ್ವೀಕರಿಸಿದನು. ಪಾಂಡವರು ಯುದ್ಧವನ್ನು ಗೆದ್ದರು. ಆದರೆ ಯಾವ ಬೆಲೆಗೆ? ಮಕ್ಕಳು, ಸ್ನೇಹಿತರು, ಗುರುಗಳು ಎಲ್ಲವನ್ನೂ ಕಳೆದುಕೊಂಡರು. ಯುಧಿಷ್ಠಿರನು ದುಃಖದಲ್ಲಿ ನಲಗಿ ಹೋಗಿದ್ದ. ಅವನಿಗೆ ಮೊದಲಿಗೆ ರಾಜಪಟ್ಟವನ್ನು ಸ್ವೀಕರಿಸಲು ಮನಸ್ಸಾಗಲಿಲ್ಲ. ಬಾಣಗಳ ಮಂಚದ ಮೇಲೆ ಬಿದ್ದಿದ್ದ ಭೀಷ್ಮನೇ ಯುಧಿಷ್ಠಿರನಿಗೆ ರಾಜಪಟ್ಟವನ್ನು ಸ್ವೀಕರಿಸಲು ಆದೇಶಿಸಿದರು ಮತ್ತು ಸುಮಾರು 58 ದಿನಗಳ ಕಾಲ ಧರ್ಮ ಮತ್ತು ರಾಜಕೀಯದ ಬಗ್ಗೆ ಅವನಿಗೆ ಉಪದೇಶಿಸಿದರು. ಕೊನೆಗೂ ಹಸ್ತಿನಾಪುರದ ಚಕ್ರವರ್ತಿಯಾಗಿ ಯುಧಿಷ್ಠಿರನು ಪಟ್ಟಾಭಿಷಿಕ್ತನಾದನು. ಅಂತರಾಳದ ತಲ್ಲಣಗಳ ನಡುವೆಯೂ ಯುಧಿಷ್ಠಿರನು ಅಸಾಧಾರಣ ರಾಜನಾಗಿ ಹೊರಹೊಮ್ಮಿದನು. ಆತನ 36 ವರ್ಷಗಳ ಆಡಳಿತ ಸುವರ್ಣ ಯುಗವೆಂದು ಪ್ರಸಿದ್ಧಿಯಾಯಿತು. ಕಲಾ ಸಂಸ್ಕೃತಿ ಬೆಳೆಯಿತು. ರಾಜ್ಯವನ್ನು ಧಾರ್ಮಿಕ ಮಾರ್ಗಗಳಿಂದ ವಿಸ್ತಾರಗೊಳಿಸಿದ. ಕುರುಕ್ಷೇತ್ರ ಯುದ್ಧದಿಂದ ಅನೇಕ ರಾಜಮನೆತನಗಳು ನಾಶವಾದವು. ಅನೇಕ ರಾಜ್ಯಗಳಲ್ಲಿ ಅಧಿಕಾರ ಶೂನ್ಯತೆ ಉಂಟಾಯಿತು. ಯುಧಿಷ್ಠಿರನು ತನ್ನ ಚಕ್ರವರ್ತಿತ್ವವನ್ನು ಸ್ಥಾಪಿಸಲು ಅಶ್ವಮೇಧ ಯಾಗವನ್ನು ಆರಂಭಿಸಿದನು. ಅರ್ಜುನನು ಈ ಯಾಗದ ಅಶ್ವವನ್ನು ವಿವಿಧ ರಾಜ್ಯಗಳಲ್ಲಿ ನಡೆಸಿದನು. ಈ ಮೂಲಕ ಪಾಂಡವರ ಪ್ರಾಬಲ್ಯವನ್ನು ಮರುಸ್ಥಾಪಿಸಿದನು. 36 ವರ್ಷಗಳ ಸುದೀರ್ಘ ಕಾಲದ ನಂತರ ಗಾಂಧಾರಿಯ ಶಾಪವು ಫಲಿಸಿತು. ಪ್ರಭಾಸ ಕ್ಷೇತ್ರದಲ್ಲಿ ಒಂದು ಹಬ್ಬದ ವೇಳೆ ಯಾದವರು ಮದ್ಯಪಾನ ಮಾಡುತ್ತಾರೆ ಮತ್ತು ಅಲ್ಪವಾದ ವಿಷಯಕ್ಕೆ ಜಗಳವೆಬ್ಬಿಸಿ ಒಬ್ಬರನ್ನೊಬ್ಬರು ಕೊಲ್ಲುತ್ತಾರೆ. ಈ ನಾಶ ಕಂಡು ಮನನೊಂದ ಕೃಷ್ಣನು ಅರಣ್ಯಕ್ಕೆ ತೆರಳುತ್ತಾನೆ. ಒಂದು ಬೆಟ್ಟದ ಮೇಲೆ ವಿಶ್ರಾಂತಿ ತೆಗೆದುಕೊಂಡಿರುವಾಗ ಜರ ಎಂಬ ಬೇಟೆಗಾರನು ಆತನ ಪಾದವನ್ನು ಕಂಡು ಮರಳಿದ ಮೃಗವೆಂದು ಭಾವಿಸಿ ಬಾಣವನ್ನು ಹೊಡೆಯುತ್ತಾನೆ. ಈ ಬಾಣದ ಘಾತದಿಂದ ಕೃಷ್ಣನು ತನ್ನ ದೈಹಿಕ ರೂಪವನ್ನು ತ್ಯಜಿಸುತ್ತಾನೆ. ಇಲ್ಲಿಗೆ ದ್ವಾಪರ ಯುಗ ಕೊನೆಗೊಳ್ಳುತ್ತದೆ. ಈ ಸುದ್ದಿ ಹಸ್ತಿನಾಪುರಕ್ಕೆ ತಲುಪಿದಾಗ ಪಾಂಡವರು ಆಘಾತಕ್ಕೊಳಗಾಗುತ್ತಾರೆ ಮತ್ತು ಭೂಮಿಯ ಮೇಲೆ ನಮ್ಮ ಭೌತಿಕ ಕರ್ತವ್ಯವನ್ನು ಪೂರೈಸಿದ್ದೇವೆ ಎಂದು ಭಾವಿಸಿ ಅಭಿಮನ್ಯುನ ಪುತ್ರ ಪರೀಕ್ಷಿತನಿಗೆ ರಾಜಸಿಂಹಾಸನವನ್ನು ಹಸ್ತಾಂತರಿಸಿ ಮಹಾಪ್ರಸ್ಥಾನಕ್ಕೆ ಸಿದ್ಧವಾಗುತ್ತಾರೆ. ಈ ಪವಿತ್ರ ಪ್ರಯಾಣದಲ್ಲಿ ಪ್ರಮುಖ ಸ್ಥಾನವಾಯಿತು ಪಂಚಕೇದಾರ: ಕೇದಾರನಾಥ, ತುಂಗನಾಥ, ಮಧ್ಯಮಹೇಶ್ವರ, ರುದ್ರನಾಥ ಮತ್ತು ಕಲ್ಪೇಶ್ವರ. ಹಿಮಾಲಯದ ಹೃದಯವಾದ ಕೇದಾರನಾಥದಲ್ಲಿ ಶಿವನು ನೆಲೆಗೊಂಡಿದ್ದ. ಪಾಂಡವರು ಅಲ್ಲಿ ತಪಸ್ಸು ಮಾಡಿ ಕ್ಷಮೆಯಾಚಿಸಿದರು. ಪಾಪ ಬಾಧೆಗಳಿಂದ ಬಳಲಿದ ಪಾಂಡವರು ಶಿವನಿಗೆ ಶರಣಾಗಿದ್ದರು. ಆದರೆ ಶಿವನು ಗೋವಿನ ರೂಪದಲ್ಲಿ ಪಾಂಡವರಿಂದ ದೂರವಾದ. ಪಾಂಡವರು ಆ ಗೋವಿನ ಪುಷ್ಟಭಾಗವನ್ನು ಹಿಡಿದು ಎಳೆದಾಗ ಅದು ಭೂಮಿಗೆ ಇಳಿಯಿತು.
ಅದೇ ಇಂದಿನ ಕೇದಾರನಾಥ ಲಿಂಗ. ಆ ಬಳಿಕ ಪಾಂಡವರು ತಮ್ಮ ಯಾತ್ರೆಯನ್ನು ಪುನರಾರಂಭಿಸಿದರು. ಅವರ ಈ ಅಂತಿಮ ಪ್ರಯಾಣದಲ್ಲಿ ಕಪ್ಪು ಬಣ್ಣದ ನಾಯಿಯು ಜೊತೆಯಾಯಿತು. ಪ್ರಯಾಣದ ಕೊನೆಯ ಹಂತವು ಬಹಳ ಕಷ್ಟಕರವಾಗಿತ್ತು. ಒಂದು ಕಡೆ ಹಿಮಗಳಿಂದ ಆವರಿಸಿದ ಪರ್ವತ ಶಿಖರಗಳು, ಇನ್ನೊಂದು ಕಡೆ ಆಳವಾದ ಪಾತಾಳ, ವೇಗವಾಗಿ ಬೀಸುವ ಹಿಮಪಾತ, ಕಾಲು ಜಾರುವಂತ ಅದ್ರ ಬಂಡೆಗಳಿಂದ ಈ ಹಾದಿಯು ಬಹಳ ಅಪಾಯಕಾರಿಯಾಗಿತ್ತು. ಹಿಮಪರ್ವತಗಳತ್ತ ಹೆಜ್ಜೆ ಇಡುತ್ತಾ ಮೊದಲಿಗೆ ಬಿದ್ದಳು ದ್ರೌಪದಿ. ಯುಧಿಷ್ಠಿರನು ಹೇಳಿದ ಅವಳಿಗೆ ಸಮಭಾವನೆ ಇರಲಿಲ್ಲ. ಅರ್ಜುನನನ್ನೇ ಅತಿಯಾಗಿ ಪ್ರೀತಿಸಿದಳು. ಎರಡನೆಯದಾಗಿ ಸಹದೇವ, ತನ್ನ ಜ್ಞಾನದ ಬಗ್ಗೆ ಅಹಂಕಾರ ಹೊಂದಿದ್ದ. ಮೂರನೆಯದಾಗಿ ನಕುಲ, ತನ್ನ ರೂಪದ ಬಗ್ಗೆ ಗರ್ವಿತನಾಗಿದ್ದ. ನಂತರ ಅರ್ಜುನ, ತನ್ನ ಧನುರ್ವಿದ್ಯೆಯ ಬಗ್ಗೆ ಹೆಚ್ಚು ಹೆಮ್ಮೆ ಪಟ್ಟಿದ್ದ. ಕೊನೆಯದಾಗಿ ಭೀಮ, ತನ್ನ ಶಕ್ತಿಯನ್ನು ಮಿತಿಮೀರಿ ಉಪಯೋಗಿಸಿದ್ದ. ಈ ಎಲ್ಲರಿಗೂ ಮೋಕ್ಷ ದೊರಕಲಿಲ್ಲ. ಅವರು ಅನಾಹಿತ ತೊಂದರೆಗಳನ್ನು ಹೊಂದಿದ್ದರು. ಈ ಯಾತ್ರೆಯ ಅಂತ್ಯದವರೆಗೂ ಯುಧಿಷ್ಠಿರನ ಜೊತೆ ಆ ನಾಯಿಯು ನಡೆದು ಬಂದಿತು. ದೇವತೆಗಳು ಯುಧಿಷ್ಠಿರನಿಗೆ ಸ್ವರ್ಗಕ್ಕೆ ಆಹ್ವಾನಿಸಿದಾಗ ಆ ನಾಯಿಯನ್ನು ಬಿಟ್ಟು ಬರಲು ಹೇಳಿದರು. ಆದರೆ ಯುಧಿಷ್ಠಿರನು, ಈ ನಾಯಿಯು ನಿಸ್ವಾರ್ಥ ಜೀವ, ಇದನ್ನು ಬಿಟ್ಟು ಬರುವುದಿಲ್ಲ ಎಂದು ಹೇಳಿದನು. ಅದಕ್ಕೆ ಯಮರಾಜನು ನಾಯಿಯ ರೂಪದಲ್ಲಿರುವುದನ್ನು ಬಹಿರಂಗಪಡಿಸಿದನು. ಯುಧಿಷ್ಠಿರನ ಧರ್ಮನಿಷ್ಠೆ ಮತ್ತು ನಿಸ್ವಾರ್ಥ ಮನೋಭಾವನೆ ಇದನ್ನು ಕಂಡು ದೇವತೆಗಳು ಯುಧಿಷ್ಠಿರನಿಗೆ ದೇಹ ಸಹಿತವಾಗಿ ಸ್ವರ್ಗಕ್ಕೆ ಕರೆದುಕೊಂಡು ಹೋದರು. ಪಾಂಡವರ ಕೈಲಾಸ ಯಾತ್ರೆ ಕೇವಲ ದೇಹ ಪಯಣವಲ್ಲ, ಇದು ಆತ್ಮದ ಮೇಲಿನ ಪಯಣ. ಇದು ತ್ಯಾಗ, ಪರಿಶುದ್ಧತೆ ಮತ್ತು ಧರ್ಮಕ್ಕೆ ಸಲ್ಲಿಸಿದ ನಿಜವಾದ ಪಾಠ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಾನು ನಿಮ್ಮ ವೀಣಾ. ಧನ್ಯವಾದಗಳು.